ಹಲೋ ವೀಕ್ಷಕರೇ, ವೆಲ್ಕಮ್ ಟು RJBN ಚಾನಲ್. ನಾನು ಇಂದು ನಿಮ್ಮನ್ನು ಒಂದು ಬ್ರೇಕ್ಫಾಸ್ಟ್ ಊಟದ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಬಾಳೆ ಅದರಲ್ಲಿ ನಿಮಗೆ ತಮಿಳ್ನಾಡು ಸ್ಟೈಲಲ್ಲಿ ನಿಮಗೆ ಅಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಈ ಹೋಟೆಲ್ ಬಂದು ದಿ ಫಿಲ್ಟರ್ ಕಾಫಿ ಅಂತ. ಇದು ಬಂದು ಜಯನಗರ ಟಿ ಬ್ಲಾಕ್ನಲ್ಲಿ ಶುರುವಾಗಿದೆ. ಇಲ್ಲಿ ನೋಡೋಣ ನಾವು ಏನೇನು ತಿನ್ಬೋದು ಬ್ರೇಕ್ಫಾಸ್ಟ್ ಅಂತ ನೋಡೋಣ. ಇಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ತಮಿಳ್ನಾಡು ಸ್ಟೈಲಲ್ಲಿ ಬಾಳೆ ಎಲೆಯಲ್ಲಿ ನಿಮಗೆ ತಿಂಡಿಗಳನ್ನು ಕೊಡ್ತಾರೆ. ಸೊ ಇದನ್ನು ನೋಡಿ ಯಾವ ಥರ ಇರುತ್ತೆ ಟೇಸ್ಟು. ಇದೊಂಥರ ಹೊಸ ಟೇಸ್ಟ್ ಅಂತ ನೋಡಿ ನಾವು ಬಂದ್ವಿ. ಇದು ಇವತ್ತು ಭಾನುವಾರ ಆಗಿರೋದ್ರಿಂದ ಯೂಶಲಿ ರಶ್ ಇರುತ್ತೆ. ಸೊ ವೀಕ್ ಡೇಸಲ್ಲಿ ರಶ್ ಮೋಸ್ಟ್ಲಿ ಕಡಿಮೆ ಇರ್ಬೋದೇನೋ ಗೊತ್ತಿಲ್ಲ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಬನ್ನಿ ನೋಡೋಣ ನಾವು ಇಲ್ಲಿ ಏನೇನು ಐಟಮ್ಸ್ ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡೋಣ. ಇಲ್ಲಿ ನಿಮಗೆ ಯಾವ ಯಾವ ತಿಂಡಿಗಳು ಸಿಗುತ್ತೆ ಅನ್ನೋದನ್ನೆಲ್ಲ ನಿಮಗೆ ಅಲ್ಲಿ ಮೆನುನಲ್ಲಿ ತೋರಿಸಿರ್ತಾರೆ. ಸೊ ನಮಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾವು ತಿನ್ಬೋದು. ಇಲ್ಲಿ ಸಪ್ಲೈಯರ್ಸ್ ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ನಮಗೆ ಬಡಿಸ್ತಾರೆ. ಸೊ ಇಲ್ಲಿ ನೋಡಿ ದೋಸೆನ ಮಾಡ್ತಾಯಿದ್ದಾರೆ, ಮಸಾಲೆ ದೋಸೆ ಮಾಡ್ತಾಯಿದ್ದಾರೆ. ಭಾಳ ಇದು ಆ್ಯಂಬಿಯನ್ಸ್ ಕೂಡ ಭಾಳ ಚೆನ್ನಾಗಿತ್ತು ಮತ್ತು ಹೈಜೀನಿಕ್ ಆಗಿದೆ ಅಂತ ಅನಿಸುತ್ತು. ಟೇಸ್ಟ್ ಹೆಂಗಿರ್ಬೋದು ಅನ್ನೋದನ್ನು ನಾವು ಈಗ ನೋಡೋಣ. ಸೊ ಇಲ್ಲಿ ಮಸಾಲೆ ದೋಸೆ ಎಲ್ಲ ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದಂಗೆ ಬಾಳೆ ಎಲೆಯಲ್ಲಿ ಇಲ್ಲಿ ಬ್ರೇಕ್ಫಾಸ್ಟು ಇಲ್ಲಿ ಅಂತ ಅಲ್ಲ, ತಮಿಳ್ನಾಡು ಪದ್ಧತಿ ಆ ಥರ ಇರುತ್ತೆ. ಅಲ್ಲೆಲ್ಲ ಬಾಳೆ ಎಲೆನೇ ಇದು ಮಾಡ್ತಾರೆ. ಇದು ನಿಮಗೆ ಇಲ್ಲಿ ಮೆನು ಏನೇನು ಸಿಗುತ್ತೆ ತಿಂಡಿಗಳು ಅನ್ನೋದೆಲ್ಲ ಇಲ್ಲಿ ಹಾಕಿರ್ತಾರೆ. ನಿಮ್ಗೆ ಏನು ಬೇಕೋ ಅದನ್ನು ನೀವು ಚೂಸ್ ಮಾಡ್ಬೋದು. ಪೇಪರ್ ದೋಸೆ, ಉತ್ತಪ್ಪಂ ಅದೆಲ್ಲ ತಮಿಳ್ನಾಡು ಡಿಶಸ್ಸು. ಸೊ ಅಲ್ಲಿ ಆ್ಯಸ್ ಯೂಶ್ವಲ್ ಇವಾಗ ನಿಮಗೆ ಇಲ್ಲಿ ಫಸ್ಟು ಬಾಳೆ ಎಲೆನ ಕೊಡ್ತಾರೆ. ಮತ್ತು ಉಪ್ಪಿಟ್ಟನ್ನ ನಾವು ತೊಗೊಂಡ್ವಿ. ಸೊ ಇಲ್ಲಿ ಕ್ಯಾರೆಟು, ಬೇರೆ ತರಕಾರಿ ವೆಜಿಟೇಬಲ್ ಉಪ್ಮಾ ಅಂತಲೇ ಹೇಳ್ಬೋದು. ಅದಕ್ಕೆ ನಿಮಗೆ ಕೆಂಪು ಚಟ್ನಿ ಕೊಡ್ತಾರೆ. ಅದು ಅಷ್ಟೇ ಭಾಳ ಚೆನ್ನಾಗಿತ್ತು. ಉಪ್ಮಾವು ಅಷ್ಟೇ, ಉಪ್ಪಿಟ್ಟು ಭಾಳ ಚೆನ್ನಾಗಿತ್ತು. ತೆಂಗಿನಕಾಯಿ ಚಟ್ನಿ ಮತ್ತು ಇದು ಕೆಂಪು ಚಟ್ನಿ ಎರಡನ್ನೂ ಕೊಡ್ತಾರೆ. ಅದೇನು ಅಷ್ಟೊಂದು ಖಾರ ಅನಿಸ್ಲಿಲ್ಲ, ಭಾಳ ಇದಾಗಿತ್ತು, ಮೈಲ್ಡಾಗೇ ಇತ್ತು. ಸೊ ಅದ್ರ ಜೊತೆಗೆ ಉಪ್ಪಿಟ್ಟು ಜೊತೆಗೆ ನಾವು ಅದನ್ನು ತಿನ್ಬೋದು. ಮತ್ತು ಇದು ಈ ದೋಸೆನೂ ಅಷ್ಟೇ ಭಾಳ ಗರಿಗರಿಯಾಗಿತ್ತು. ಅದರಲ್ಲಿ ನಿಮಗೆ ಪಲ್ಯನೂ ಹಾಕಿ ಕೊಡ್ತಾರೆ. ಸೊ ಒಂಥರ ಜಾಸ್ತಿ ನಿಮಗೆ ಇದು ಎಣ್ಣೆ ಅಂತಲೂ ಅನಿಸಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಇದೊಂದು ತಮಿಳ್ನಾಡಿಗೆ ಬಿಟ್ಟು ಬಂದಷ್ಟೇ ನಮಗೆ ಅಲ್ಲಿ ಹೋಗಿ ತಿಂದಷ್ಟೇ ಒಂದು ಇದಾಯಿತು. ಸೊ ಇದೊಂದು ಈ ಥರ ಎಲ್ಲ ರಾಜ್ಯದ ತಿಂಡಿಗಳನ್ನು ಟೇಸ್ಟ್ ನೋಡ್ಬೋದು. ಇದು ಬಂದು ಸಕ್ಕರೆ ಪೊಂಗಲ್ ಅಂತ, ಸ್ವೀಟ್ ಪೊಂಗಲ್, ಅಲ್ಲಿ ಸಕ್ಕರೆ ಪೊಂಗಲ್ ಅಂತ ಹೇಳ್ತಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿ, ಸ್ವೀಟು ಅಷ್ಟೇ ಚೆನ್ನಾಗಿ ಸ್ವಲ್ಪ ಮೈಲ್ಡಾಗಿ ಚೆನ್ನಾಗಿತ್ತು. ತುಪ್ಪನೂ ಅಷ್ಟೇ ಅಷ್ಟೊಂದು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಸೊ ಈ ಥರ ಇದು ತುಂಬ ಚೆನ್ನಾಗಿತ್ತು. ಒಂದು ತಮಿಳ್ನಾಡು ಸ್ಟೈಲ್ ಅಂತ ಹೇಳ್ಬೋದು. ಇದು ಕಾಫಿ ಫಿಲ್ಟರ್ ಕಾಫಿ ನೋಡಿದಾಗಲೇ ನಿಮಗೆ ಅನಿಸುತ್ತೆ ಭಾಳ ಚೆನ್ನಾಗಿದೆ. ಸೊ ನೀವು ಒಮ್ಮೆ ಈ ಹೋಟೆಲ್ಗೆ ಭೇಟಿ ಕೊಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.